ಆ್ಯಕ್ಚುಲಿ ನನ್ನ ಫೇವ್ರೆಟ್ ವರ್ಕೌಟ್ ಬಂದ್ಬಿಟ್ಟು ಗ್ಲೂಟ್ಸು ಅಲ್ಲ ಆ್ಯಬ್ಸು ಅಲ್ಲ, ನನಗೆ ತುಂಬ ಇಷ್ಟವಾಗಿ ನಾನು ಮಾಡೋದಂದರೆ ಥ್ರೆಡ್ಮಿಲ್. ನನ್ನ ಡಯಟ್ ಆ್ಯಕ್ಚುಲಿ ಪ್ರಾಪರ್ ಇಲ್ಲ, ನನ್ನ ಡಯಟ್ ಇಸ್ ವರ್ಸ್. ಆ್ಯಕ್ಚುಲಿ ಐ ಡೋಂಟ್ ಹ್ಯಾವ್ ಎನಿ ರೋಲ್ ಮಾಡೆಲ್. ಮುಂಚೆ ಎಲ್ಲ ಸ್ವಿಮ್ಮಿಂಗ್ ಇಷ್ಟಪಟ್ಟು ಹೋಗ್ತಾ ಇದ್ವಿ, ಇವಾಗ ಇದೇ ಒಂದು ಆ್ಯಕ್ಟಿವಿಟಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಐ ಆಮ್ ಸೋ ಹ್ಯಾಪಿ ವೆನ್ ರೇಡಿಯೋ ಸಿಟಿ ಬಿಯಾಂಡ್ ಮಝಲ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ಈ ಥರ ಫೀಚರಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಬಿಕಾಸ್ ನಮ್ಮನ್ನು ನೋಡಿ ಸ್ವಲ್ಪ ಬೇರೆಯವರು ಮೋಟಿವೇಟ್ ಆಗಿ ಎಲ್ಲ ಹೆಣ್ಮಕ್ಳು ಏನೋ ಒಂದು ಮಾಡಬೇಕು ಅಂತ ಇಂಟೆನ್ಷನಲಿ ಅವರೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೇಳಿ ನಂಗೆ ತುಂಬ ಖುಷಿ ಆಯಿತು. Hi, myself Roshni Telkar. I'm an actress. I'm doing serials in Kannada, Telugu and Tamil. I'm completely into acting profession. Since 2016, I'm doing workout. Before I was attending only group classes and I was just doing cardio. But now I got interested in strength training and all. So right now I started, like it's been 2-3 months, that's it. Ishtu ವರ್ಷದಲ್ಲಿ ನಾನು ಯಾವುದು ಲೈಕ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಬೇಕು ರಿಸಲ್ಟ್ ಏನು ಬರುತ್ತೆ ಅಂತ. ಐ ಆಮ್ ವರ್ಕಿಂಗ್ ಆನ್ ಇಟ್. ನಾನು ಬಂದು ನನಗೆ ಜಿಮ್ ಅಂದರೆ ತುಂಬ ಇಷ್ಟ. ಮಾರ್ನಿಂಗ್ ಈವ್ನಿಂಗ್ ನಾನು 2 times ಅಟೆಂಡ್ ಮಾಡ್ತೀನಿ. ವೆನೆವರ್ ಐ ವಿಲ್ ಬಿ ಹ್ಯಾವಿಂಗ್ ಶೂಟಿಂಗ್ಸ್ ಐ ಕಾಂಟ್ ಅಟೆಂಡ್, like I can't come for gym. Most of the free time I'll spend it on here only. My daily routine is I wake up around 3. I just take shower, then I'll do puja. We'll have green tea. I'll come here around 5:30. I start doing treadmill. After that I'll attend a group class. It will be around 6 to 7. After that I'll do some functional activities and abs workout. I'm just focusing on abs and glutes now. So morning I never skip abs and glutes workout. Evening I do strength training. Here in this gym ಏನು ಲೈಕ್ PT ತಗೋಬೇಕು ಅಂತಾನೆ ಇಲ್ಲ. ಸೊ ಅವರೇ ಬಂದು ಅಪ್ರೋಚ್ ಮಾಡಿ ದೆಲ್ ಆಸ್ಕ್ ಲೈಕ್ PT ತಗೋಬೇಕಂತಾನೆ ಇಲ್ಲ, ಹಂಗೆ ಹೇಳ್ಕೊಡ್ತಾರೆ ಚೆನ್ನಾಗಿ. I come from Nagarbavi to here every day because of I like the ambience and equipments are good here and trainers also good. Actually ನನಗೆ ಸ್ಕೇಟಿಂಗ್ ಬಗ್ಗೆ ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್ ಇತ್ತು, ಬಟ್ ಮೈ ಮಾಮ್ ವಾಸ್ ನಾಟ್ ಅಲೋಯಿಂಗ್ ಮಿ ಟು ಗೋ. ಬಟ್ ಇವಾಗ ನನಗೆ ಏನೇನು ವಿಶಸ್ ಇದೆ, ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಅದನ್ನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ನಂದು ಫಸ್ಟ್ ಸ್ಟೇಜ್ ಟೆನಾಸಿಟಿ ಕಂಪ್ಲೀಟ್ ಆಗಿದೆ, ಇವಾಗ ಕ್ವಾಡ್ ಕಲಿತಾ ಇದ್ದೀನಿ. ನೆಕ್ಸ್ಟ್ ಬಂದು 1 ಲೈನ್. ಸೊ ನೋಡೋಣ ಯಾವಾಗ ಆ ಸ್ಟೇಜ್ಗೆ ಹೋಗ್ತೀನಿ ಅಂತ. ಸ್ವಲ್ಪ ಟೈಮ್ ಲ್ಯಾಕ್ ಇರೋದ್ರಿಂದ, ಅಂದರೆ ನನಗೆ ಟೈಮ್ ಅಭಾವ ಇರೋದ್ರಿಂದ ಶೂಟಿಂಗ್ಸು ಅದು ಇದು ಇದ್ದಾಗ ನಾನು ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ವೆನೆವರ್ ಐ ವಿಲ್ ಬಿ ಫ್ರೀ, ಐ ಜಸ್ಟ್ ಡೂ ವಾಟ್ ಎವರ್ ಐ ವಾಂಟ್ ಟು ಡೂ. ನಂಗೆ ಚಿಕ್ಕ ವಯಸ್ಸಿಂದ ಸ್ವಿಮ್ಮಿಂಗ್ ಬರುತ್ತೆ, ಡ್ಯಾಡಿ ಹೇಳ್ಕೊಟ್ಟಿದ್ರು. ಮುಂಚೆ ಎಲ್ಲ ಸ್ವಿಮ್ಮಿಂಗ್ ಇಷ್ಟಪಟ್ಟು ಹೋಗ್ತಾ ಇದ್ವಿ, ಇವಾಗ ಇದೇ ಒಂದು ಆ್ಯಕ್ಟಿವಿಟಿ ಆಗಿಬಿಟ್ಟಿದೆ. ಡೈಲಿ ಜಿಮ್ ಮಾಡಿ ಸೇಮ್ ರುಟೀನು, ಸೇಮ್ ಎದ್ದೊಳ್ಳೋ ಟೈಮಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಲೈಫ್ ಬೋರ್ ಆಗಿರುತ್ತೆ. ಸೊ ವೀಕೆಂಡೂ ನಾನು ಏನು ಈ ಒಂದು ಜರ್ನಿನ ನಾನು ಬಿಟ್ಕೊಡಲ್ಲ, ಅಂದರೆ ಲೈಕ್ ವೆಯ್ಟ್ ಲಾಸ್ ಜರ್ನಿನ. ಎವ್ರಿ ಡೇ ನಾನು ಸ್ವಿಮ್ ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಾನು ಸಂಡೇ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತೀನಿ. ಅಂದರೆ ಲೈಕ್ 1 hour ನಾನು ಒಬ್ಬಳೇ ಬರ್ತೀನಿ, ನಾನು ಒಬ್ಬಳೇ ಸ್ವಿಮ್ ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ. ಸೊ ಯೂಶ್ವಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೋಡ್ಬೋದು, ಸ್ವಿಮ್ಮಿಂಗ್ ಬಂದುಬಿಟ್ಟು ವೆಯ್ಟ್ ಲಾಸ್ ಜರ್ನಿಲಿ ಟಾಪ್ 1 ಅಂದರೆ ಕ್ಯಾಲರೀಸ್ ಬೇಗ ಬರ್ನ್ ಮಾಡೋದೇ ಈ ಒಂದು ಸ್ವಿಮ್ಮಿಂಗ್ ಆಗಿರುತ್ತೆ. ಸೊ ಬೇಗ ಯಾರಿಗೆಲ್ಲ ಒಂದು ಟಾರ್ಗೆಟ್ ಇರುತ್ತೆ, 1 month ಒಳಗೆ ಇಷ್ಟು ವೆಯ್ಟ್ ಲಾಸ್ ಆಗಬೇಕಂತ ಟಾರ್ಗೆಟ್ ಇರೋರು ರೆಗ್ಯುಲರ್ ಸ್ವಿಮ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಇಲ್ಲ ಒಂದು ರುಟೀನ್ ಮಾಡ್ಕೊಬೋದು, ಅಂದರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಬೇಕು ಅಂದಾಗ ವೀಕ್ಲಿ ಒನ್ಸು ಇಲ್ಲ ಟ್ವೈಸು ಸ್ವಿಮ್ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸು ಆಗ್ಬೋದು,
ಮತ್ತು ಫಿಟ್ ಆಗೂ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ನಾನು ಈ ಜಿಮ್ಮಿಗೆ ಬಂದಮೇಲೆ ಸ್ಟೆಪ್ಪರ್ಸು ಅಂತ ನೋಡಿದ್ದು. Before when I attending that class, I was like scared about that because I didn't know the steps and I was getting confused. ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. I was just following and I was standing behind to everyone. I was just following to them. ಸೊ ವಾಟೆವರ್ ಅವ್ರು ಹೇಳ್ತಾರೆ ನನಗೇನು ಕೇಳಿಸ್ತಾನೂ ಇರಲಿಲ್ಲ ಆ್ಯಂಡ್ ಐ ವಾಸ್ ಜಸ್ಟ್ ಫಾಲೋಯಿಂಗ್ ದೆಮ್ ಅಷ್ಟೇ ಬ್ಲೈಂಡಾಗಿ. ಆವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಸ್ಟೆಪ್ಪರ್ಸ್ ಕ್ಲಾಸ್ ಎಸ್ಪೆಷಲಿ ನಾವು ಮೈಂಡ್ ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ ಮಾಡೋಕ್ಕಾಗೋದು. ಬೇರೆ ಬಾಲಿವುಡು, ಜುಂಬಾ, ಬೇರೆ ಸ್ಟ್ರಾಂಗ್ ನೇಷನ್ ಎಲ್ಲ ರ್ಯಾಂಡಮ್ ಆಗಿ ಅವ್ರು ಏನು ಮಾಡ್ತಾರೆ ಆ ಥರ ಮಾಡಿಬಿಡ್ಬೋದು. ಸ್ಟೆಪ್ಪರ್ಸ್ ಹಾಗಲ್ಲ. ಇಫ್ ವಿ ಕಾನ್ಸಂಟ್ರೇಟ್ ಓನ್ಲಿ ವಿ ಕ್ಯಾನ್ ಡೂ ಆರ್ ಎಲ್ಸ್ ವಿ ಕ್ಯಾನ್ ನಾಟ್. sometime whenever I'll be sleepy mode, like ಲೇಟಾಗಿ ಮಲಗಿ ಲೇಟಾಗಿ ಎದ್ದು ಬಂದಾಗ ಐ ಕುಡಿಂಟ್ ಕಾನ್ಸಂಟ್ರೇಟ್ ಬಿಕಾಸ್ ನಾವು ಅಲ್ಲಿ ನೀಟಾಗಿ ಕೇಳಿಸ್ಕೊಂಡು ನೀಟಾಗಿ ಮಾಡಲಿಲ್ಲ ಅಂದರೆ ಇಟ್ ವೋಂಟ್ ಕಮ್. ಆ್ಯಂಡ್ ನಂದು ಒನ್ ಆಫ್ ದ ಫೇವ್ರೆಟ್ ಕ್ಲಾಸ್ ಅದು. ವಿ ಕ್ಯಾನ್ ಬರ್ನ್ ಮೋರ್ ಕ್ಯಾಲರೀಸ್ ಇನ್ ದಟ್. ಐ ಲೈಕ್ ಹೋಮ್ ಫುಡ್. ಏನಾದರೂ ಆಗಿರಲಿ ಅದು ನಾನು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ನಾನು ಚಿಕ್ಕ ವಯಸ್ಸಿಂದನೂ ನಾನು ಯಾವತ್ತೂ ಫ್ರೈಡ್ ಎಲ್ಲ ನನಗಿಷ್ಟ ಆಗಲ್ಲ. ಸೊ ರೈಸು ನನಗೇನು ಇಷ್ಟ ಆಗಲ್ಲ. ನಮ್ಮ ಮನೇಲಿ ಜಾಸ್ತಿ ಚಪಾತಿ ಮಾಡೋದ್ರಿಂದ ಚಪಾತಿನೇ ನಾನು ಯಾವುದೇ ಪಲ್ಯ ಜೊತೆ ಸ್ವಲ್ಪನೇ ಎಣ್ಣೆ ಯೂಸ್ ಮಾಡಿರ್ತಾರೆ. ನಾರ್ಮಲಿ ಫುಡ್ ತಿಂತೀನಿ. ನಂಗೆ ಖಾರ ಐಟಮ್ಸ್ ಎಲ್ಲ ಇಷ್ಟ. ನನ್ನ ಡಯಟ್ ಆ್ಯಕ್ಚುಲಿ ಪ್ರಾಪರ್ ಇಲ್ಲ. ನನ್ನ ಡಯಟ್ ಈಸ್ ವರ್ಸ್. ನನಗೆ ಯಾವಾಗ ಪ್ರಾಜೆಕ್ಟ್ಸ್ ಇರುತ್ತೋ ಅವಾಗ ನಾನು ಇಂಟರ್ಮಿಟೆಂಟ್ ಎಲ್ಲ ಮಾಡಿಬಿಡ್ತೀನಿ. 24 hours ಫಾಸ್ಟಿಂಗ್ ಮಾಡ್ತೀನಿ ನಾನು ಎವ್ರಿ ಡೇ. ಸೊ ರೈಟ್ ನೋ ಐ ಆಮ್ ಡೂಯಿಂಗ್ 24 hours ಫಾಸ್ಟಿಂಗ್. ಸೊ ನಾನು 1 meal ಅಷ್ಟೇ ಡೈಲಿ ತೊಗೊತಿರೋದು ಇವಾಗ. ಸೊ ಇನ್ ಬಿಟ್ವೀನ್ ವೆನೆವರ್ ಐ ಫೀಲ್ ಹಂಗ್ರಿ ಐ ಜಸ್ಟ್ ಟೇಕ್ ಗ್ರೀನ್ ಟೀ ಆರ್ ಬ್ಲ್ಯಾಕ್ ಕಾಫಿ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ವರ್ಕೌಟ್ ಬಂದುಬಿಟ್ಟು ಗ್ಲೂಟ್ಸು ಅಲ್ಲ, ಆ್ಯಬ್ಸು ಅಲ್ಲ. ನನಗೆ ತುಂಬ ಇಷ್ಟವಾಗಿ ನಾನು ಮಾಡೋದು ಅಂದರೆ ಟ್ರೆಡ್ಮಿಲ್. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಬಂದುಬಿಟ್ಟು ಎವ್ರಿ ಡೇ 50 minutes. ಎವ್ರಿ ಡೇ ನಾನು ಅದು ರೀಚ್ ಮಾಡ್ತೀನಿ. ಸ್ವಲ್ಪ ಟಯರ್ಡ್ ಆದಾಗ ಬ್ರೇಕ್ ಕೊಟ್ಟಾದರೂ ಮಾಡ್ತೀನಿ ಹೊರತು ಐ ನೆವರ್ ಸ್ಕಿಪ್ ದ್ಯಾಟ್. ಬಿಕಾಸ್ ನನಗೆ ಒನ್ಸ್ ನಾನು 50 minutes ಮಾಡಿದ್ರೇ ಒಂದಿನಕ್ಕೆ ಓಕೆ ಐ ಆಮ್ ಡನ್ ಫಾರ್ ದಿ ಡೇ ಅಂತ ಅನಿಸೋದು. ಇಲ್ಲಾಂದರೆ ನಾನು ವರ್ಕೌಟ್ ಮಾಡಿರೋ ಫೀಲೇ ಆಗಲ್ಲ ನನಗೆ. ತುಂಬ ಕಾರ್ಡಿಯೋ ಮಾಡೋದ್ರಿಂದ ಮಸಲ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ದೇರ್ ಆರ್ ಮೋರ್ ಚಾನ್ಸಸ್ ಟು ಲೂಸ್ ಮಸಲ್ಸ್ ಅಂತ ತುಂಬ ಜನ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗಿಷ್ಟ, ನಾನು ಅದನ್ನು ಮಾಡ್ತೀನಿ. ಯೂಶ್ವಲಿ ನಾನು ಓಡ್ತಾ ಇರೋದು ನೋಡಿದ್ರೆ ಎಲ್ಲರೂ ಕೇಳ್ತಾರೆ ಎಷ್ಟು ಓಡ್ತೀಯಾ ಅಂತ. ಈವನ್ ಟ್ರೈನರ್ಸ್ ಕೂಡ ಕೇಳ್ತಾರೆ. ಬಟ್ ನನಗೇನೋ ಇಷ್ಟ, ಅದು ತುಂಬ ಇಷ್ಟ. ಅದು ಬಿಟ್ಟರೆ ಆ್ಯಬ್ಸು ಮತ್ತು ಗ್ಲೂಟ್ಸ್ ನಾನು ಏನಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಗ್ಲೂಟ್ಸ್ ಬೇಕು, ಆ್ಯಬ್ಸ್ ಹೋಗಬೇಕು. ಸೊ ಅದನ್ನು ನಾನು ಸ್ಕಿಪ್ ಮಾಡಲ್ಲ. ಬೇರೆ ವರ್ಕೌಟ್ಸ್ ಎಲ್ಲ ನಾರ್ಮಲ್ ಸ್ಟ್ರೆಂತ್ ಟ್ರೈನಿಂಗು ಏನು ಟ್ರೈನರ್ಸ್ ಹೇಳ್ಕೊಡ್ತಾರೆ. ಆ್ಯಂಡ್ ನನಗೆ ಈವ್ನಿಂಗು ಜಿಮ್ ಪಾರ್ಟ್ನರ್ ಒಬ್ಬರಿದ್ದಾರೆ, ಸರ್ವೇಶ್ ಅಂತ. ಅವ್ರ ಜೊತೆ ನಾನು ವರ್ಕೌಟ್ ಮಾಡ್ತೀನಿ. ಬಿಕಾಸ್ ಆಫ್ ಲೈಕ್ ಐ ಜಸ್ಟ್ ಡೋಂಟ್ ವಾಂಟ್ ಟು ಲೂಸ್ ಮಸಲ್ಸ್. So I just do strength training and I'll take enough protein for that.